ಗೋಲಿಬಾರ್ ಮಾಡ್ಸಕ್ಕೇನೆ ಡಿ.ಕೆ ನಮ್ಮನ್ನ ಡಿ.ಕೆ ಅವ್ರನ್ನ ಕರೀತಾ ಇರೋದು, ರೈತರನ್ನ ಸಾಯಿಸ್ಬಿಟ್ಟು ಡಿ.ಕೆ ತಲೆ ಮೇಲೆ ಹಾಕ್ಬೇಕು ಕುಮಾರಸ್ವಾಮಿ. ಪ್ಲಾನ್ ಅವ್ರದ್ದು. ಪ್ಲಾನು. ನಾನು ಹೇಳ್ತೀನಿ, ನಾನು ಮುಂದೆ ಬಂದು ಮಾತಾಡ್ಲಿ, ನನಗೂ ಅವಾಗಿನ ದೊಡ್ಡ ನನ್ನ ವಯಸ್ಸಿನಲ್ಲಿ. ಅದಕ್ಕೆ ಇಬ್ಬರನ್ನು ಕರೀತಾವ್ರೆ ಅವ್ರಿಗೆ. ಗೋಲಿಬಾರ್ ಮಾಡ್ಬಿಟ್ಟು ಡಿ.ಕೆ ತಲೆ ಪಾಪ ಹೊಸ್ತಾಗವ್ರೆ. ನಾನು 25 ವರ್ಷ ಕುಮಾರಸ್ವಾಮಿ ಪಕ್ಷದಲ್ಲಿದ್ದ ನಾನು. ನೋಡಿ, ಹೊರಗಡೆಯಿಂದ ಬರೋದೆಲ್ಲ ಇವರ ನಮ್ಮ ಕಡೆಯವರು ಯಾರು ಗೊತ್ತಿಲ್ಲ. 25 ವರ್ಷದಿಂದ ನಾನು ಕುಮಾರಸ್ವಾಮಿ ಪಕ್ಷದಲ್ಲಿದ್ದನು. ನಾನು ಇವ್ರ ಆಟ ನೋಡ್ಬಿಟ್ಟು ಮೊನ್ನೆ 3 ತಿಂಗಳಲ್ಲಿ ಬದಲಾಗಿದ್ದೀವಿ ನಾವೆಲ್ಲ ಸ್ವಾಮಿ. 3 ತಿಂಗಳಲ್ಲಿ ಬದಲಾಗಿದ್ದೀವಿ ಸ್ವಾಮಿ ನಾವು. ನೀವು ಮೊದಲು JDS ಅಲ್ಲಿ ಇದ್ರಾ? ನಾ 25 ವರ್ಷ ಇದ್ದೆ ಸ್ವಾಮಿ ನಾನು. ನಮ್ಮ ಅಣ್ಣ ತಮ್ಮದಿರು ನಾವು, ನಮ್ಮ ಪಿರ್ಕನೆ ಮಂಜಣ್ಣ ಉದ್ಧಾರ ಮಾಡಿದವ್ರು ನಾವು. ಮಂಜಣ್ಣ ರಪ್ಪ ನಾನಿಬ್ರು ಸ್ನೇಹಿತರು. ನಿಮ್ದು ಎಷ್ಟು ಎಕರೆ ಇದೆ? 4 ಎಕರೆ ಇದೆ ನಾವು. ಈಗ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಚರ್ಚೆಗೆ ಬರ್ತೀನಿ ಅಂತ ಕರೆದಿದ್ರೆ ಡಿ.ಕೆ ಶಿವಕುಮಾರ್ ಅವ್ರನ್ನ. ಡಿ.ಕೆ ಶಿವಕುಮಾರ್ ಅವರು ಬಂದ್ರೆ ತೊಂದರೆ ಆಗತ್ತಾ? ತೊಂದರೆ ಆಗ್ತದೆ ಸ್ವಾಮಿ. ನಾನು ಹಿರಿಕ ಹೇಳ್ತಾ ಇದ್ದೀನಿ, ಕುಸ್ತಿ ಬೀಳೋ ಜನ ಜಾಸ್ತಿ ಅವ್ರೆ. ನಾನೇ ಆಗಿ ಕೋರ್ಟ್ಗೆ ಹೋಗಿದ್ದೀನಿ. ಈಗ ಒಬ್ಬ ನನ್ನ ಮೇಲೆ ಗಲಾಟೆ ಮಾಡಿ ಮೊನ್ನೆ 1 ವಾರದಲ್ಲಿ FIR ಹಾಕ್ತಿದ್ದೀನಿ. ಸರ್ಕಲ್ ಕೇಳ್ರಿ, ಬಿಡ್ತಿ ಸರ್ಕಲ್ನ FIR ಹಾಕ್ತಿದ್ದೀನಿ. ನನ್ನ ಮೇಲೆ ಗಲಾಟೆ ಮಾಡಿರೋದು ಅಲ್ಲಿ ರೈತರ ಸಂಘದವರು. ನನ್ನ ಮನೆ ತಗೊಂಡು ಗಲಾಟೆ ಮಾಡವ್ರೆ. ಡಿ.ಕೆ ಅವ್ರ ಹತ್ರ ನಾನು ಎದುರು ಬದ್ರು ಮಾತಾಡೋದಕ್ಕೆ ಅವರು ಗೆಸ್ಟ್ ಹೌಸ್ ಅಲ್ಲಿ ಮಾತಾಡಿದೆ ನಾನು. ಹಿಂಗೆ ಆ ಮಾಡೋದಕ್ಕೆ ಬಂದು ನಮ್ಮ ಮನೆ ತಗೋ ಅವಾಜ್ ಹಾಕವ್ರೆ, ಬೈದವ್ರೆ ನಮ್ಮನ್ನ. ಯಾರ ಕಡೆಯವರು? ರೈತರ ಸಂಘದ ಕಡೆಯವರೇನೆ. ಏನ್ ಸಂಬಂಧ? ನಮ್ಮನ್ನ ನಾನು ಅಭಿವೃದ್ಧಿ ಪರ ಮಾತಾಡ್ತೀನಲ್ಲ. ನಾನಿವಾಗ ಒಟ್ಟಲ್ಲಿ ಅವ್ರು ಮಾಡ್ಬೇಕಾಗಿರೋದು ಏನ್ ಗೊತ್ತೇ ಸ್ವಾಮಿ? ಇವಾಗ ನಮ್ಮ ಕುಮಾರಸ್ವಾಮಿ ನಮ್ಮ ಬೈರಮಂಗಲನೇ ಕುಟ್ಟಿಸ್ಬಿಡ್ಬೇಕು. ಯಾಕೆ ಅವ್ರಿಗೆ ಇಂಟೆನ್ಷನ್? ಯಾಕೆ ಅವ್ರಿಗೆ? ಅವರು ಡಿ.ಕೆ ಚೀಫ್ ಮಿನಿಸ್ಟರ್ ಇಷ್ಟ ಇಲ್ಲ. ಒಕ್ಕಲಿಗರು ಬೆಳಿಬಾರ್ದು. ದೇವೇಗೌಡನ ಮಗ, ದೇವೇಗೌಡನ ಮೊಮ್ಮಗ ಅವನೇ ಬೆಳಿಬೇಕು. ಗುಂಡಿಗಿಸ್ಲಿಲ್ಲ ನನಗೆ ಅವನು ಬೆಳಿಬಾರ್ದ. ಆಕ್ರೋಶ ನಿಮ್ಗೆ? ಅವ್ರು ಮಾಡ್ತಾರೆ ಕೆಲಸಕ್ಕೆ. ಅವ್ರನ್ನ ಏಕ ಉದ್ಧಾರ ಮಾಡಿ ನಾವು 25 ವರ್ಷದಿಂದ ನಾವು ಅವ್ರ ಹಿಂದೆ ಇತ್ತು. ಇವತ್ತು ಬೈಲ್ಮಳಗಿಂತ ಗಂಡಾಟ ತಂದಿಕ್ತಾ ಇದ್ದೀರಲ್ಲ ನೀವು. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲ ಕುಸ್ತಿ ಮಾಡ್ತಾವ್ರಿ ಇಲ್ಲಿ. ಆ ಪಕ್ಷದವ್ರು ಈ ಪಕ್ಷದವ್ರು ಅಂತ. ಅವರು ಪಕ್ಷ ಡಿ.ಕೆ ಅವರು ನೀನು ಒಕ್ಕಲಿಗಲ್ವಾ? ಡಿ.ಕೆ ಪಕ್ಷ ಬೇರೆ ಇರ್ಬೋದು, ಒಕ್ಕಲಿಗಲ್ವಾ ಅವನು? ಒಕ್ಕಲಿಗ ಆದಾಗ ಸಂತೋಷ ಬಿಡು. ನೀನೆಲ್ಲ ಹಾಸನದಿಂದ ಬಂದಾದ್ರೆ ಅವ್ನು ಈ ಜಿಲ್ಲೆಯವನು, ಆದ್ರೆ ಈ ಜಿಲ್ಲೆಯವನು. ಹಾಗಾದ್ರೆ ನಾಳೆ ಡಿ.ಕೆ ಮತ್ತೆ HDK ಇಬ್ರು ಕೂಡ ಮುಖಾಮುಖಿ ಆಗಲ್ಲ, ಬೈರಮಂಗಲಕ್ಕೆ ಬರಲ್ಲ. ನಾವು ಗುಂಡಿ ಶಾಸಕ ಮಾಡ್ತಾವೆ ಕುಮಾರಸ್ವಾಮಿ. ನನಗೆ 80 ವರ್ಷ. ನನ್ಗೆ ಮನಸ್ಸಾಗಿ ಯಾಕೆ ಇಬ್ಬರನ್ನ ಕರೆದ್ಬಿಟ್ಟು 2 ಪಕ್ಷದವ್ರನ್ನ ಬಿಟ್ಬಿಟ್ಟು ರಿಸಲ್ಟ್ ತರಿಸೋದು, ಕುಸ್ತಿಗೆ ಬೀಳ್ತಾರೆ, ಗುಂಡಿಗಿಸೋದು. ಅಲ್ಲ, ಮುಖ್ಯಮಂತ್ರಿಗಳ ಸರ್ಕಾರ ಇದೆಯಲ್ಲ, ರಾಜ್ಯ ಸರ್ಕಾರ ಇದೆಯಲ್ಲ, ಅವ್ರೇನು ಗುಂಡಿಗೆ ಬಿಟ್ಬಿಡ್ತಾರ? ಸ್ವಾಮಿ, ರೈತರಿಗೆ ಗುಂಡಿಕ್ಕೋದು. ಅವ್ರಿಗೆ ಸುತ್ತ ಪೊಲೀಸ್ ಇರ್ತದೆ. ರೈತರಿಗೆ ಗುಂಡಿಕ್ಕೋದು, ಗುಂಡಿಗೆ ಸಾಯಿಸ್ಬಿಟ್ಟು ಅವನಿಗೆ ಕೆಟ್ಟ ಹೆಸರು ತರಬೇಕು. ಈಗ ಇವರು ಅವ್ರದ್ದು ಇಲ್ಲೇ ಬನ್ರಿ 32 ಎಕರೆ ಕುಮಾರಸ್ವಾಮಿದು ಇಲ್ಲೊಂದು ಕಿಲೋಮೀಟರ್ ನಡೀಲಿ ತೋರಿಸ್ತೀನಿ. ಅದನ್ನ ಉಳಿಸ್ಕೊಳಕ ಇದು ಫೈಟ್ ನಡೀತಾ ಇರೋದು ಅಲ್ಲ. ಅವರು ಅಕ್ವೈರ್ ಆಗ್ತದೆ ಅಂತ ತೆಗೆದಿರೋದು. ಇಲ್ಲಿ 40 ಎಕರೆ ಇದೆ. ನಾವೆಲ್ಲ ರೈತರಲ್ವೇ, ನಮ್ಗೆ ಜೀವನ ಮಾಡಕ್ ಆಯ್ತಾ ಇಲ್ಲ ಸ್ವಾಮಿ. ನಮ್ಮ ಹೆಂಗಸರು ನಮಗೆ 4 ಎಕರೆ ಜೀವನ. ನಮ್ಮ ಮಕ್ಕಳು, ನಮ್ಮ ಸೊಸೈಟಿರಲ್ಲ ಪಟ್ಟಣದಲ್ಲವ್ರೆ. ನಾವು ಈ ನಾತದ ನೀರು ಇರಲಿಲ್ಲ ಅಂತ ಬನ್ನಿ ನಮ್ಮ ಮನೆಗಳು ಬಿಡ್ದಿಲ್ ಕಟ್ಕೊಂಡು ಮನೆಯವ್ರೆ. ನಮ್ಮ ಮಕ್ಕಳು, ನಮ್ಮ ಸೊಸೈಟಿರಲ್ಲ. ನಮಗೆ ಇಬ್ರು ಎಲ್ಲ ಅಲ್ಲವ್ರೆ, ಮೊಮ್ಮಕ್ಕಳು ಎಲ್ಲ. ನಾನು ನನ್ನ ಹೆಂಡತಿ, ನನ್ನ ಹೆಂಡ್ರಿಗೆ 76 ವರ್ಷ. ತೆಂಗಿನ ತೋಟದಲ್ಲಿ ಒಂದು ಆಳಿಲ್ಲ, ಗೊದಮಟ್ಟೆ ಎತ್ತಾಗ್ತಾಳೆ. ಬನ್ನಿ ಹೋಗೋಣ, ಕರ್ಕೊಂಡ್ ಬನ್ನಿ, ತೋರಿಸ್ತೀನಿ. ನನ್ನ ತೋಟಿಗೆ ಕೊಂಡೋಗೋಣ, ಕರ್ಕೊಂಡೋಗ್ತೀನಿ. ನೋಡ್ಲಿ ವಯ್ಯ ಟಿವಿಲಿ ಆ ಅಮ್ಮನ ವಯಸ್ಸು ಎಷ್ಟು ಅಂತ. ನಾನು ನನ್ನ ಹೆಂಡತಿ ಇಲ್ಲೇ ಬೈರಮಂಗಲದ ಪಕ್ಕದಲ್ಲಿ ಇರೋದು. ನಮ್ಮ ಮಕ್ಕಳು ಯಾರು ಇಲ್ಲ. ಮೊನ್ನೆ ಯಾವನ ಬಂದು ನಮ್ಮ ಮನೆ ಗಲಾಟೆ ಮಾಡೋದಕ್ಕೆ ಇದೇ ಪೊಲೀಸ್ನವರೆಲ್ಲ ಬಂದು ಕರ್ಕೊಂಡೋಗಿ FIR ಹಾಕವ್ರೆ. ಗೌಡ ಅಲ್ಲ, ನನ್ನ ಪರವಾಗಿ ಪೊಲೀಸ್ನವರು, ನಮ್ಮ ಪರವಾಗಿ. ಯಾಕೆ ಬೋದೆ ಗೌಡನ್ನ, ಹೆಂಗೋ ಬೋದೆ ಅವ್ರ ಮನೆ ಹತ್ರ ನೀನು ಅಂತ FIR ಹಾಕಿ ಕೋರ್ಟ್ಗೆ ಹೋಗೋದೆ. ಈಗ ಎಷ್ಟು ಎಕರೆ ಇದೆ? 4 ಎಕರೆ ಇದೆ ಸ್ವಾಮಿ. 4 ಎಕರೆಯಿಂದ 10 ಕೋಟಿ ಬರುತ್ತೆ? ಇಲ್ಲ ಸ್ವಾಮಿ. ಅಯ್ಯೋ ಸ್ವಾಮಿ, 25 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ದೇವ್ರೆ. 25 ಲಕ್ಷ ಸಾಲ ಅಂದ್ರೆ 10 ಕೋಟಿನಲ್ಲಿ 25 ಲಕ್ಷ ಹೋದ್ರೆ ಆಯ್ತಲ್ಲ. 9 ಬಂದ್ರೆ ನಾವು ಹಂಗ್ ತಗೊಳ್ಳಲ್ಲ ಸ್ವಾಮಿ. ನಮ್ಮ ಮಕ್ಕಳಿಗೆ ದಾರಿ ಬೇಕು. ನಾನು 2 ಎಕರೆ ಮಾತ್ರ ತಗೊಳ್ಳೋದು. ಇನ್ನು 2 ಎಕರೆನ ಸೇರಿ ಬಿಡ್ತೀವಿ ನಾವು.
ಮರದ್ದೇ ನನಗೆ 2 ಕೋಟಿ ಬರ್ತದೆ. ಬರೀ ಅಡಿಕೆ ಮರದ ತೆಂಗಿನ ಮರ 2 ಕೋಟಿ ಬರ್ತದೆ ಸಾಕು. ಮತ್ತೆ ಇಷ್ಟೊಂದು ಫಸಲಿರುವಂತ ಭೂಮಿನ ಯಾಕೆ ಕೊಡ್ತಿಲ್ಲ? ಇಲ್ಲ ಬೇಡ ನಮ್ಗೆ ಆಗಲ್ಲ. ನಾತದ ನೀರು ಸ್ವಾಮಿ, ಗೋದಮಟ್ಟೆ ತಗೊಂಡು ಆಳಿಲ್ಲ ಹೇಳಿಲ್ಲ ಸ್ವಾಮಿ. ಇಲ್ಲೊಂದು ಕಿಲೋಮೀಟರ್ ಫ್ಯಾಕ್ಟ್ರಿ, ಇಲ್ಲೊಂದು ಕಿಲೋಮೀಟರ್ ಕಂಚಗಾರಳ್ಳಿ ತಕ್ಕ ಫ್ಯಾಕ್ಟ್ರಿ. ಯಾರು ನಮ್ಮ ಮನೆಗೆ ಜಮೀನು ಬರ್ತಾರೆ ಬನ್ನಿ, ನನ್ನ ಹೆಂಡ್ರನ್ನ ತೋರಿಸ್ತೀನಿ. ಯಮ್ಮನ ತಲೆ ನೋಡೋರಂತೆ ತೋರಿಸಿ ಕುಮಾರಸ್ವಾಮಿ ನೋಡ್ಲಿ ಈ ವಯಸ್ಸಲ್ಲಿ ಏನ್ ಜೀವನ ಮಾಡ್ತೀವಿ ಅಂತ. ಆಮೇಲೆ ಈ 20 ಹಳ್ಳಿಲಿ ಯಾರ ಒಂದು ಭತ್ತದ ಮೇಲೆ ಒಂದು ರಾಗಿ ಮೇಲೆ ಹಾಕಿರೋರು ಯಾರನ್ನ ತೋರಿಸ್ಬಿಡ್ಲಿ. ಯಾಕೆ ಏನು ಬೆಳೆದಿಲ್ವಾ? ಏನು ಬೆಳೆದಿಲ್ಲ ಸ್ವಾಮಿ, ಬೆಳೆಯಕ್ಕಾಗಲ್ವಾ? ಬೆಳಿಲಿಲ್ಲ ಸ್ವಾಮಿ. ಕಳ್ಮೈನವ್ರು ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಕ್ಕಿ ಭತ್ತ ಅಂದ್ರೆ ನೋಡ ಲೈನ್ ನಿಂತಿರ್ತದೆ ಚೀಲ ತಗೊಂಡು ಸೊಸೈಟಿಲಿ. ಏನ್ ಮಾಡ್ತಾ ಇದ್ದೀರಿ ನೀವು? ನಮ್ಮ ತೆಂಗಿನ ಮರನ ಸ್ವಾಮಿ, ನಮ್ಮ ಎಲ್ಲಿನ ಕಾಸು ಬರೋ ನಿಮ್ಗೆ ಅಂತ ಕೇಳಿದ್ರಿ ಎಲ್ಲ ಕಜ್ಜಿ ನಮ್ಮ ನಾತದ ನೀರು ಸಾಬ್ರುಗಳು ಕಿತ್ಕೊಂಡೋಗಿ ಗೋರಿ ಬೆಳೆ ಸಾಬ್ರುಗಳು ಮದ್ದೂರಿಂದ ತಂದ್ಬಿಟ್ಟಿದೀವಿ ಮಾಲು ಅಂತ ತೋರಿಸ್ತಾರೆ. ಎಳ್ನೀರ್ನ ಈ ಎಳ್ನೀರು ಕುಡಿಯಲ್ಲ ಸ್ವಾಮಿ. ನಾತದ ಎಳ್ನೀರದು ಕೆಟ್ಟೋಗಿರೋ ಎಳ್ನೀರುಗಳು, ಕಜ್ಜಿ ಎಳ್ನೀರು ನೀವು ಕುಡಿಯಲ್ಲ ಸ್ವಾಮಿ. ಈ ಆ ನೀರು ನೋಡ್ಬಿಟ್ರೆ ಅವ್ರಿಗೆ ಏನ್ ಹೇಳ್ತಾರೆ, ಸಾಬ್ರು ಪಾಪ ಬಣ್ಣ ಕಟ್ಟಿ ಮಾರ್ತಾರೆ. ನನ್ನ 180 ಮರದಲ್ಲಿ ಎಳ್ನೀರು ಕುಯ್ಕೊಂಡು ಹೋಗ್ತಾರೆ. ಅದ್ರದ್ದೇ ಜೀವನ ನಮ್ಗೀಗ. ಆಮೇಲೆ ಅವ್ರು ಹೇಳ್ತಾರೆ ಅಲ್ಲಿ ನನ್ನ ಎದುರಿಗೆ ಮಂಡಿಪೇಟೆಗೆ ಹೋದಾಗ, ಸ್ವಾಮಿ ನನಗೆ ನಗ ಇದೆಲ್ಲ ಮದ್ದೂರು ಮಾರುಕಟ್ಟೆ ತಂದ ಸ್ವಾಮಿ. ನಿಮ್ಗೆ ಸುಳ್ಳು? ಅದು ನನಗಲ್ಲ, ನಾನು ನಿಂತಿರ್ತೀನಿ ಕಾಸ್ಕೋ ದುಡ್ಡುಗೆ ಹೋಗಿ ನೋಡಿದ್ರೆ ನಗ ನನಗೆ. ಕಿತ್ಕೊಂಡು ಹೋಗಿರ್ತಾರೆ. ನಮ್ಮ ಹತ್ರ ಕೆಟ್ಟ ನೀರಲ್ಲಿ ಎಳ್ನೀರು ಬರ್ದಿರುತ್ತೆ. ನೋಡಿದ್ರೆ ಗೌಡ್ರೆ ನಮ್ ಬದುಕ ಅಂದ್ರೆ ಅವರು ಕೆಟ್ಟ ನೀರೆಲ್ಲ ಕಜ್ಜಿ ಬನ್ನಿ ನಮ್ಮ ತೋಟಕ್ಕೆ ಹೋಗಂತ ತೋರಿಸ್ತೀನಿ. ಈಗ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಕೊಂಡಿದ್ರ ನಾವು? ದಯವಿಟ್ಟು ಅಕ್ವೈರಿ ಕೂಡ ಒಪ್ಕೊಂಡಿದ್ದೀವಿ. ನಮ್ಮ ತಲೆಗೆ ಸಾಕು. ನಮ್ಮ ಮಕ್ಳುಗಳು ಯಾರು ಇಲ್ಲ ಇಲ್ಲಿ. ವಾಸನೆ ನೀರು ಅಂತ ನಮ್ಮ ಸೊಸೈಟಿರು ಬರಲ್ಲ, ನಮ್ಮ ಮಕ್ಕಳು ಬರಲ್ಲ. ನಮ್ಮ ತಲೆಗೆ ಸಾಕು ಸ್ವಾಮಿ. ದುಡ್ಡು ಬಂದ್ರೆ ಏನ್ ಮಾಡ್ತೀರಾ? ನಾವ 2 ಎಕರೆ ನಾವು ಸೇರಿಬಿಡ್ತೀವಿ, 2 ಎಕರೆ ದುಡ್ಡು ತಗೋತೀವಿ. ನಮಗೆ ಗ್ರಾಮ್ ಟಾನ್ನಲ್ಲಿ ಒಂದು ಮನೆ ಇತ್ತಲ್ಲ, ನನ್ನ ಮುಂದೆನೆ ಅವ್ರ ಗೆಸ್ಟ್ ಹೌಸಲ್ಲಿ ಪ್ರಮಾಣ ಮಾಡಿ ಹೇಳವ್ರೆ, ಒಂದು ಮನೆ ಊರಲ್ಲಿ ಇತ್ತಲ್ಲ, ನಮ್ದು ಊರಿನಲ್ಲಿ 1/2 ಎಕರೆ ಜಾಗ ಅದೇ, ಬಿಲ್ಡಿಂಗ್ಗಳು ಕಟ್ತೀವಿ. ಹೆಂಗೋ ಇನ್ನೊಂದು 20 ವರ್ಷ ಆರಾಮ ಜೀವನ ಮಾಡೋಣ. ಈಗ 80 ವರ್ಷ ಅಂದ್ರೆ 80 ವರ್ಷ. ಓಕೆ. ಇಲ್ಲ ಹೇಳಪ್ಪ, ಇನ್ನೊಂದು 5 ವರ್ಷ ಅಷ್ಟೇ ಜೀವನ. ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಇರ್ಲಿ, ಆಯ್ತು. ಇದು ನಾವು ಏನು ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ಬೇಕಂತ ಫೈಟ್ ಮಾಡ್ತಾ ಇದ್ದಾರೆ. ಇದು ಪರ ಮತ್ತು ವಿರೋಧ ಎರಡೂ ಕೂಡ ಇದೆ. ಆದರೆ ಪರವಾಗಿರೋರು ಕೂಡ ಇದ್ದಾರೆ, ವಿರೋಧವಾಗಿರೋರು ಕೂಡ ಇದ್ದಾರೆ. ನಾವಿವಾಗ ಸ್ಪಾಟಲ್ಲೇ ಬಂದಿದ್ವಿ. ಸ್ಪಾಟಲ್ಲಿ ನಿಮಗೆ ನೇರವಾಗಿ ಕೊಡ್ತಾ ಇದೀವಿ, ಯಾವುದು ಕೂಡ ಅನ್ಕಟ್ ಮಾಡಿಲ್ಲ. ಯಾರಿಗೂ ಹೇಳ್ಕೊಂಡು ಫೋನ್ ಮಾಡಿಸ್ಕೊಂಡು ಕೂಡ ನಾವು ಬಂದವರಲ್ಲ. ಇವತ್ತು ನಿಮಗೆ ಏನು ನೋಡ್ತಾ ಇದ್ರೆ ಸ್ಟ್ರೈಕ್ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಮೊದಲು ಮಾಡಿ ತಪ್ಪೇನು ಅಂತಂದ್ರೆ ಇದನ್ನ ರೆಡ್ ಝೋನ್ ಮಾಡಿಟ್ಬಿಟ್ರು. ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ರು. ಆದರೆ ರೆಡ್ ಝೋನ್ ಮಾಡಿಟ್ಟಾಗ ನಮ್ಗೆ ಯಾವುದೇ ರೀತಿಯಾದ ಅಭಿವೃದ್ಧಿ ಆಗಲಿಲ್ಲ. ಅವತ್ತೇ ರೆಡ್ ಝೋನ್ ತೆಗೆದಾಕಿದ್ರೆ, ಎಲ್ಲೋ ಝೋನ್ ಮಾಡಿದ್ರೆ ಇವತ್ತು ನಾವೆಲ್ಲ ಉದ್ಧಾರ ಆಗ್ತಿದ್ವಿ. ಇವತ್ತು ಬಂದು ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳಿದ್ರೆ ನಾವು ಎಕ್ಸಾಮಿ ನಿಮ್ಮನ್ನು ನಂಬೋಣ? ನೀವು ರಾಜಕೀಯ ಮಾಡ್ತಾ ಇದ್ದೀರಾ, ರೈತನ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ